ನಮಸ್ಕಾರ. ಎಸ್ಎಸ್ಎಲ್ಸಿ ಪಬ್ಲಿಕ್ ಪರೀಕ್ಷೆ ವಿಜ್ಞಾನ ಪ್ರಶ್ನೆ ಪತ್ರಿಕೆ 2021 ಜೂನ್ 19ರಲ್ಲಿ ನಡೆದಿತ್ತಲ್ವಾ? ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಮ್ಮ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಹೇಗಿತ್ತು ಅಂತ ನೋಡ್ಕೊಂಬರೋಣವಾ? ಈ 40 ಪ್ರಶ್ನೆಗಳು ಕೇವಲ ಎಸ್ಎಸ್ಎಲ್ಸಿಗೆ ಮಾತ್ರ ಅಲ್ಲ, ಮುಂಬರುವಂಥ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ, ಅತಿ ಮುಖ್ಯವಾಗಿರುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ಎಪಿಸೋಡನ್ನು ಇಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತಿ ಸರಳ ವಿವರಣೆಗಳ ಜೊತೆಗೆ ಉತ್ತರವನ್ನು ಚಿತ್ರ ಸಮೇತ ನೀಡಲಾಗಿದೆ. ವಿದ್ಯುತ್ಕಾಂತೀಯ ಪ್ರೇರಣೆಯ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುವ ಸಾಧನ. ದ ಡಿವೈಸ್ ದಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಈಸ್. ವಿದ್ಯುತ್ ಜನಕ ಮೀನ್ಸ್ ಎಲೆಕ್ಟ್ರಿಕ್ ಜನರೇಟರ್. ವಿದ್ಯುತ್ ಜನಕ ಅಂತ ಕರಿತೀವಿ ಅಥವಾ ವಿದ್ಯುತ್ ಡೈನಮೋ ಅಂತ ಕರಿತೀವಿ. ವಿದ್ಯುತ್ ಡೈನಮೋ ಅಂದ್ರೆ ನಿಮಗೆ ಗೊತ್ತಿದೆ. ಏನ್ ಹೇಳ್ರಿ ಡೈನಮೋ ಅಂತಂದ್ರೆ? ಡೈನಮೋ ಅಂತಂದ್ರೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವಂತ ಸಾಧನ. ಇಲ್ಲಿ ಚಿತ್ರ ಕೊಟ್ಟಿದ್ದೀವಿ ನೋಡಿ. ಇದು ವಿದ್ಯುತ್ ಕಾಂತೀಯ ಪ್ರೇರಣಾ ತತ್ವದ ಆಧಾರದ ಮೇಲೆ ಅಂದ್ರೆ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆಧಾರದ ಮೇಲೆ ಕೆಲಸ ನಿರ್ವಹಣೆ ಮಾಡುತ್ತೆ. ಎ ಈಸ್ ದಿ ರೈಟ್ ಆನ್ಸರ್. 30 ಓಂ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು 6 ಓಂ ರೋಧವನ್ನು ಹೊಂದಿರುವ ವಾಹಕವನ್ನ ಸರಣಿಯಲ್ಲಿ 9 ವೋಲ್ಟ್ನ ಶುಷ್ಕ ಕೋಶಕ್ಕೆ ಚಿತ್ರದಲ್ಲಿರುವಂತೆ ಜೋಡಿಸಲಾಗಿದೆ. ಮಂಡಲದಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹ ಎಷ್ಟು? An electric lamp whose resistance is 30 ohm and a conductor of 6 ohm resistance are connected in series to 9 volt battery as shown in the figure. The total current flowing in the circuit is ಎಷ್ಟವು? 0.25 ಆಂಪಿಯರ್. ಇಲ್ಲಿ ನಾವು ವಿದ್ಯುತ್ ಪ್ರವಾಹನ ಕಂಡುಹಿಡಿಬೇಕಾದ್ರೆ ಇದು ಹೇಗೆ ಬಂತಪ್ಪ ಅಂದ್ರೆ ಇದಕ್ಕೊಂದು ಸೂತ್ರವನ್ನು ಹಾಕೊಳ್ಬೇಕು. ಇಲ್ಲಿ ಕೊಟ್ಟಿದ್ದೀವಿ ನೋಡಿ, RS is equal to R1 plus R2. ಅಂದ್ರೆ ಇಲ್ಲಿ ನಾವು ಸರಣಿಯಲ್ಲಿ ಜೋಡಿಸಿರೋದ್ರಿಂದ ನಾವಲ್ಲಿ RS ಸಿರೀಸ್ ಅಂತ ಕರಿತೀವಿ. R1 plus R2 ಎಷ್ಟು ಕೊಟ್ಟಿದ್ದಾರೆ? R1 6 ಪ್ಲಸ್ R2 30. ಅಲ್ಲಿಗೆ ಎಷ್ಟಾಯ್ತು? 36 ಆಯ್ತು. ಅಂದ್ರೆ ಸಿರೀಸ್ ಎಷ್ಟಾಯ್ತು? 36 ಆಯ್ತು. ಹಾಗಾದ್ರೆ ಈ ನಾವು ಕಂಡುಹಿಡಿಯಬೇಕಾಗಿರೋದು ವಿದ್ಯುತ್ ಪ್ರವಾಹ. ಹಾಗಾಗಿ ಒಂದು ಸೂತ್ರ ನೆನಪಿಟ್ಕೊಳ್ಳಿ, R is equal to V by I. R 36 ಓಮ್ ಬಂದಿದೆ, V 9 ವೋಲ್ಟ್ ಇದೆ. ನಾವು ಕಂಡುಹಿಡಿಯಬೇಕಾಗಿದ್ದು ಆಂಪಿಯರ್ I. ಹಾಗಾಗಿ I is equal to 9 by 36 ಮಾಡಿದಾಗ I is equal to 1 by 4. So I is equal to 0.25 ಆಂಪಿಯರ್. C is the right answer. ಸೂತ್ರ ಗೊತ್ತಿತ್ತು ಅಂತ ಹೇಳಿದ್ರೆ ಸುಲಭವಾಗಿ ನಾವು ಉತ್ತರವನ್ನ ಕಂಡುಹಿಡಿಯಬಹುದು. ಸೌರ ಕುಕ್ಕರ್ನ ಒಳಭಾಗಕ್ಕೆ ಕಪ್ಪು ಬಣ್ಣವನ್ನು ಬಳಿಯಲು ಕಾರಣ ಇದು. ದ ಇನ್ನರ್ ವಾಲ್ ಆಫ್ ದ ಸೋಲಾರ್ ಕುಕ್ಕರ್ ಇಸ್ ಪೇಂಟೆಡ್ ಬ್ಲ್ಯಾಕ್ ಬಿಕಾಸ್ ದಿಸ್ ಹೆಚ್ಚು ಶಾಖವನ್ನು ಹೀರಿಕೊಳ್ಳುತ್ತದೆ. ಅಬ್ಸಾರ್ಬ್ಸ್ ಮೋರ್ ಹೀಟ್. ನೋಡಿ, ಇಲ್ಲಿ ಸೋಲಾರ್ ಕುಕ್ಕರ್ನ ನೀವು ಚಿತ್ರವನ್ನು ತೋರಿಸ್ತಾ ಇದ್ದೀನಿ. ಒಳಭಾಗದಲ್ಲಿ ಕಪ್ಪು ಬಣ್ಣವನ್ನು ಬಳಿದರೆ ಕಪ್ಪು ಬಣ್ಣದ ವಿಶೇಷತೆನೇ ಉಷ್ಣತೆಯನ್ನು ಹೆಚ್ಚು ಹೀರ್ಕೊಳ್ಳೋದು. ಉಷ್ಣತೆ ಹೆಚ್ಚು ಹೀರ್ಕೊಂಡಾಗ ಏನಾಗುತ್ತೆ? ಆಹಾರ ಬೇಗ ಬೇಯುತ್ತೆ. ಡಿ ಈಸ್ ದಿ ರೈಟ್ ಆನ್ಸರ್. ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸುವ ಲೋಹ. ದ ಮೆಟಲ್ ಯೂಸ್ಡ್ ಇನ್ ದಿ ಫಿಲಮೆಂಟ್ ಆಫ್ ಎನ್ ಎಲೆಕ್ಟ್ರಿಕ್ ಬಲ್ಬ್ ಈಸ್ ಟಂಗ್ಸ್ಟನ್. ಟಂಗ್ಸ್ಟನ್ ಅನ್ನು ಯಾಕೆ ಬಳಸ್ತಾರಪ್ಪ ಅಂದ್ರೆ ಇದಕ್ಕೆ ಹೆಚ್ಚು ರೋಧಶೀಲತೆ ಗುಣ ಇದೆ ಹಾಗೂ ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿದೆ. ನೀವು ಚಿತ್ರ ತೋರಿಸಿದ ನೋಡಿ ಯಾವ ರೀತಿಯಾಗಿ ವಿದ್ಯುತ್ ಬಲ್ಬ್ಗೆ ಸ್ವಿಚ್ ಅನ್ನು ಹಾಕಿದಾಗ ಅದು ಬೆಳಗತ್ತೆ. ಹೆಚ್ಚಿನ ರೋಧಶೀಲತೆ ಹಾಗೂ ಕರಗುವ ಬಿಂದುವನ್ನ ಹೊಂದಿರೋದ್ರಿಂದ ಟಂಗ್ಸ್ಟನ್ ಅನ್ನ ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸ್ತಾರೆ. ಬಿ ಈಸ್ ದಿ ರೈಟ್ ಆನ್ಸರ್. ತಾಮ್ರದ ಆಯತಾಕಾರದ ತಂತಿಯ ಸುರುಳಿಯನ್ನ ಕಾಂತಕ್ಷೇತ್ರದಲ್ಲಿ ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಪ್ರತಿ ಬಾರಿ ಬದಲಾಗುವುದು. ಎ ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ಆಫ್ ಕಾಪರ್ ವೈರ್ ಈಸ್ rotated in a magnetic field. The direction of the induced current changes once in each ಅರ್ಧ ಸುತ್ತಿಗೊಮ್ಮೆ, half revolution. C is the right answer. ಅರ್ಧ ಸುತ್ತಿಗೊಮ್ಮೆ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾಗುತ್ತೆ. ಒಂದು ಮಸೂರದ ಸಂಗಮ ದೂರವು ಪ್ಲಸ್ 0.5 ಮೀಟರ್ ಆದರೆ ಮಸೂರದ ಸಾಮರ್ಥ್ಯ ಮತ್ತು ವಿಧವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ದ ಫೋಕಲ್ ಲೆಂತ್ ಆಫ್ ಲೆನ್ಸ್ ಈಸ್ ಪ್ಲಸ್ 0.5 ಮೀಟರ್. ದ ಪವರ್ ಆಫ್ ದ ಲೆನ್ಸ್ ಅಂಡ್ ಟೈಪ್ ಆರ್ ಯಾವುದು? ಎ ಪ್ಲಸ್ 2D ಮತ್ತು ಪಿನ ಮಸೂರ. ಡಿ ಮೀನ್ಸ್ ಡಯಾಪ್ಟರ್. ನಿಮಗೆ ಇದು ಹೇಗೆ ಬಂತಪ್ಪ ಅಂತ ಹೇಳಿದ್ರೆ
ಇಲ್ಲೊಂದು ಸೂತ್ರ ಹಾಕಿ ನೋಡಿ, P = 1/f. ಯಾವಾಗಲೂ ಕೂಡ ಡಯಾಪ್ಟರ್ ಸಾಮರ್ಥ್ಯ ಹೆಂಗಿರುತ್ತಪ್ಪ ಅಂದ್ರೆ ರೆಸಿಪ್ರೋಕಲ್ ಆಫ್ ದ ಫೋಕಲ್ ಲೆಂತ್ ಆಗಿರುತ್ತೆ. ಇಲ್ಲಿ ನಮಗೆ ಫೋಕಲ್ ಲೆಂತ್ ಕೊಟ್ಟಿದ್ದಾರೆ 1/0.5. ಇಲ್ಲಿ ನಾವು ಪಾಯಿಂಟ್ ಅನ್ನು ಆ ಕಡೆ ತಗೊಂಡಾಗ ಮೇಲ್ಗಡೆ ಒಂದು 0ಯನ್ನು ಹಾಕ್ತೀವಿ, ಅಲ್ಲಿಗೆ 10/5 ಆಯಿತು. ಸೊ 2 ಇಸ್ ದಿ ರೈಟ್ ಆನ್ಸರ್. ಇಲ್ಲಿ +2 ಅಂತ ನಾವು ಇಂಡಿಕೇಟ್ ಮಾಡ್ತೀವಿ, ಯಾಕಂದ್ರೆ ಅಲ್ಲಿ ಪ್ಲಸ್ ಅಂತಂದ್ರೆ ದಟ್ ಈಸ್ ಕಾನ್ವೆಕ್ಸ್ ಲೆನ್ಸ್. ಸೊ 2D and convex lens. A is the right answer. ತುಂಬಾ ಸುಲಭವಾಗಿರುವಂತಹ ಒಂದು ಪ್ರಶ್ನೆ. ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ. A device used to change the resistance in the electric circuit is rheostat. So ರೋಧವನ್ನು ಬದಲಾಯಿಸಲು ಬಳಸುವಂತಹ ಸಾಧನಕ್ಕೆ ನಾವು ಏನಂತ ಕರಿತೀವಿ? ರಿಯೋಸ್ಟಾಟ್ ಅಂತ ಕರಿತೀವಿ. ಇಲ್ಲಿ ರಿಯೋಸ್ಟಾಟ್ ನ ಚಿತ್ರವನ್ನು ಕೊಟ್ಟಿದ್ದೀವಿ ನೋಡಿ, ಇಲ್ಲಿ D is the right answer. ಒಂದು ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆಗಳಂತೆ ಇರುತ್ತವೆ. ಇದಕ್ಕೆ ಕಾರಣ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರವು ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇನ್ಸೈಡ್ ಎ ಸೊಲೆನಾಯ್ಡ್ ಆರ್ ಇನ್ ದ ಫಾರ್ಮ್ ಆಫ್ ಪ್ಯಾರಲಲ್ ಸ್ಟ್ರೈಟ್ ಲೈನ್ಸ್. ದ ರೀಸನ್ ಫಾರ್ ದಿಸ್ ಈಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದಿ ಸೊಲೆನಾಯ್ಡ್ ಈಸ್ ಯೂನಿಫಾರ್ಮ್, ಏಕರೂಪವಾಗಿರುತ್ತದೆ. ಬಿ ಈಸ್ ದಿ ರೈಟ್ ಆನ್ಸರ್. ಅಂದ್ರೆ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರ ಏಕರೂಪವಾಗಿರುತ್ತದೆ. ಒಂದು ವಸ್ತುವನ್ನು ಪೀನಮಸೂರದ ಪ್ರಧಾನ ಸಂಗಮ F1 ಮತ್ತು ದೃಕ್ ಕೇಂದ್ರ O ಗಳ ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ದ ನೇಚರ್ ಅಂಡ್ ದ ಸೈಜ್ ಆಫ್ ದ ಇಮೇಜ್ ಫಾರ್ಮ್ಡ್ ವೆನ್ ಎನ್ ಆಬ್ಜೆಕ್ಟ್ ಈಸ್ ಕೆಪ್ಟ್ ಬಿಟ್ವೀನ್ ದಿ ಪ್ರಿನ್ಸಿಪಲ್ ಫೋಕಸ್ F1 ಅಂಡ್ ಆಪ್ಟಿಕಲ್ ಸೆಂಟರ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್ ಆರ್ ಏನಾಗಿರುತ್ತೆ? ಮಿಥ್ಯ, ನೇರ ಮತ್ತು ದೊಡ್ಡದಾಗಿರುತ್ತೆ. ವರ್ಚುವಲ್, ಎರೆಕ್ಟ್ ಅಂಡ್ ಎನ್ಲಾರ್ಜ್ಡ್. ಇದನ್ನು ನಾನು ಚಿತ್ರದ ಮುಖಾಂತರ ತೋರಿಸ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಇಲ್ಲೊಂದು ಚಿತ್ರ ಕೊಟ್ಟಿದ್ದೀನಿ. ಆಪ್ಟಿಕಲ್ ಸೆಂಟರ್ O ಇದೆ, F1 ಇದೆ. F1 ಮತ್ತು O ನಡುವೆ ನಾವೊಂದು ಪ್ರತಿಬಿಂಬವನ್ನು, ಒಂದು ವಸ್ತುವನ್ನು ಇಟ್ಟಿದ್ದೀವಿ. ಅದರ ಪ್ರತಿಬಿಂಬ 2F ನ ಆಚೆಗೆ ಯಾವ ರೀತಿಯಾಗಿ ದೊಡ್ಡದಾಗಿ ನೇರವಾಗಿ ಕಾಣಿಸ್ತಾ ಇದೆ. ಎ ಈಸ್ ದಿ ರೈಟ್ ಆನ್ಸರ್. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ. ದ ಡಿವೈಸ್ ದಟ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ ಈಸ್ ಎಲೆಕ್ಟ್ರಿಕ್ ಮೋಟಾರ್. ಮೀನ್ಸ್ ವಿದ್ಯುತ್ ಮೋಟಾರ್. ಇಲ್ಲಿ ವಿದ್ಯುತ್ ಮೋಟಾರ್ ಚಿತ್ರ ಕೊಟ್ಟಿದ್ದೀನಿ, ನೆನ್ಪಿಡ್ಕೊಳ್ಳಿ. ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿದ್ರೆ ನಾವು ಅದನ್ನ ಡೈನಮೋ ಅಂತ ಕರಿತೀವಿ. ಡೈನಮೋ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಇತ್ತು ಅಂದ್ರೆ ಅದನ್ನ ಜನರೇಟರ್ ಅಂತ ಕರಿತೀವಿ ನಾವು. ಹಾಗೆ ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಮಾಡ್ತಾ ಇದೆ ಅಂದ್ರೆ ಅದು ವಿದ್ಯುತ್ ಮೋಟಾರ್. ಡಿ ಈಸ್ ದಿ ರೈಟ್ ಆನ್ಸರ್. ಓಂ ಎಂಬುದು ಇದರ SI ಏಕಮಾನವಾಗಿದೆ. ಓಂ ಇಸ್ ದಿ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್, ರೈಟ್, ರೋಧ. ವಿದ್ಯುತ್ ವಿಭವಾಂತರದ ಏಕಮಾನ ವೋಲ್ಟ್, ವಿದ್ಯುತ್ ಪ್ರವಾಹ ಆಂಪಿಯರ್, ವಿದ್ಯುದಾವೇಶ ಕೂಲಂ. ಸೊ ಬಿ ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ಯಾವ ದ್ರವ್ಯ ಮಾಧ್ಯಮದಲ್ಲಿ ಬೆಳಕಿನ ವೇಗ ಅತ್ಯಂತ ಹೆಚ್ಚು? ಅಬ್ಸರ್ವ್ ದಿ ಫಾಲೋಯಿಂಗ್ ಟೇಬಲ್. ಇನ್ ವಿಚ್ ಮಟೀರಿಯಲ್ ಮೀಡಿಯಂ ದ ಸ್ಪೀಡ್ ಆಫ್ ಲೈಟ್ ಈಸ್ ವೆರಿ ಹೈ? ವಕ್ರೀಭವನ ಸೂಚ್ಯಂಕವನ್ನು ಗಮನಿಸಿ ನಾವು ಹೇಳ್ಬಿಡ್ಬೋದು ಯಾವುದರಲ್ಲಿ ಹೈಯೆಸ್ಟ್ ಅಪ್ಪ ಅಂತ ಹೇಳಿದ್ರೆ ಎಸ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಎಸ್ ನಲ್ಲಿ 1.33 ಇದೆ, ಪಿ ನಲ್ಲಿ 1.52, ಕ್ಯೂ 1.44, ಆರ್ 2.42, ಎಸ್ ನಲ್ಲಿ 1.33. ಹಾಗಾಗಿ ಯಾವುದರಲ್ಲಿ ಎಸ್ ದ್ರವ್ಯ ಮಾಧ್ಯಮದಲ್ಲಿ ಬೆಳಕಿನ ವೇಗ ಅತ್ಯಂತ ಹೆಚ್ಚು. ನ್ಯೂಕ್ಲಿಯರ್ ವಿದ್ಯುತ್ ಕ್ರಿಯಾಕಾರಿಯಲ್ಲಿ ಶಕ್ತಿಯ ಮೂಲ. ದ ಸೋರ್ಸ್ ಆಫ್ ಎನರ್ಜಿ ಇನ್ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಈಸ್ ಕಂಟ್ರೋಲ್ ನ್ಯೂಕ್ಲಿಯರ್ ಫ್ಯೂಷನ್ ಚೈನ್ ರಿಯಾಕ್ಷನ್. ಇಲ್ಲಿ ನಾವು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ನಾನು ಇದನ್ನು ಚಿತ್ರ ಕೊಡ್ತಿದ್ದೀನಿ ನಿಮಗೆ. ಇಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವ ರೀತಿಯಾಗಿರುತ್ತೆ ಅಂತೇಳಿ ನೋಡಿ. ನ್ಯೂಕ್ಲಿಯರ್ ವಿದಳನ ಕ್ರಿಯೆಯ ಮುಖಾಂತರನೇ ನಾವು ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ತೀವಿ. ಆದರೆ ಇಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಏನ್ ಮಾಡ್ತೀವಿ? ನಿಯಂತ್ರಿತ ದರದಲ್ಲಿ ನ್ಯೂಕ್ಲಿಯ ವಿದಳನ ಸರಪಳಿ ಕ್ರಿಯೆ ನಡೆಸುವಂತಹ ಸಾಧನಕ್ಕೆ ನಾವು ಏನಂತ ಕರಿತೀವಿ? ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತ ಅಥವಾ ನ್ಯೂಕ್ಲಿಯರ್ ಕ್ರಿಯಾಕಾರಿ ಅಂತೇಳಿ ಕರಿತೀವಿ. ಹಾಗಾಗಿ ಶಕ್ತಿಯ ಮೂಲ ಬಿ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಬಾರ್ದು ನಾವು. ಎಷ್ಟೋ ಮಕ್ಕಳು ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಏನ ಬಿನ ಅಂತ ಹೇಳಿ. ಸೊ ಬಿ ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಪೀನಮಸೂರದ ಒಂದು ಗುಣ ಇದು. One property of a convex lens among the following is that it ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪವಾಗಿರುತ್ತದೆ. Is thinner at the edge and thicker at the middle. ಇದು
ಪಿ ನಮ್ಮ ಸೂರ ಅಂದರೆ ಕಾನ್ವೆಕ್ಸ್ ಲೆನ್ಸ್ನ ಒಂದು ಗುಣ. ಕಾನ್ವೆಕ್ಸ್ ಲೆನ್ಸ್ ಮೇಲೆ ತೋರಿಸಿದೆ ನೋಡಿ ಇಲ್ಲಿ ಯಾವ ರೀತಿಯಾಗಿ ತುದಿಯಲ್ಲಿ ತೆಳುವಾಗಿದ್ದು ಮಧ್ಯಭಾಗದಲ್ಲಿ ದಪ್ಪಾಗಿರುತ್ತೆ. ಇನ್ನು ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತಾ ಇಲ್ಲ. ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಣ ಮಾಡೋದು ನಿಮ್ನ ಮಸೂರ. ಕಾನ್ಕೇವ್ ಲೆನ್ಸ್ ಕಾನ್ವೆಕ್ಸ್ ಕೇಂದ್ರೀಕರಿಸುತ್ತೆ. ಅಂಚುಗಳಲ್ಲಿ ದಪ್ಪನಾಗಿದ್ದು ಮಧ್ಯದಲ್ಲಿ ತೆಳುವಾಗಿರೋದು ಕೂಡ ಕಾನ್ಕೇವ್ ಲೆನ್ಸ್. ಸತ್ಯ ಮತ್ತು ನೇರ ಪ್ರತಿಬಿಂಬನ ಉಂಟು ಮಾಡೋದು ಕೂಡ ಯಾವುದು? ಕಾನ್ಕೇವ್. ಹಾಗಾಗಿ ಒಂದು ಒಳ್ಳೆ ಇದರ ಸರಿಯಾದ ಗುಣ ಯಾವ್ದಪ್ಪ ಅಂದ್ರೆ ಡಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವ ಸಂಯುಕ್ತ. A compound that reacts with both acids as well as bases to produce salts and water is ಅಲ್ಯೂಮಿನಿಯಂ ಆಕ್ಸೈಡ್. ಸೊ ಇದು ನಾವೇನಂತ ಕರಿತೀವಿ ಗೊತ್ತಾ? ಆಂಫೋಟರಿಕ್ ಆಕ್ಸೈಡ್ಸ್ ಅಥವಾ ಉಭಯಧರ್ಮಿ ಆಕ್ಸೈಡ್ ಅಂತ ಹೇಳಿ ಕರಿತೀವಿ. ಕೆಲವು ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತೆ. ಯಾವುದೇದಪ್ಪ ಅಂದರೆ ಇದೆ ಅಲ್ಯೂಮಿನಿಯಂ ಆಕ್ಸೈಡ್, ಸೀಸದ ಆಕ್ಸೈಡ್, ಜಿಂಕ್ ಆಕ್ಸೈಡ್. ಇಂತಹ ಕೆಲವು ಆಕ್ಸೈಡ್ಗಳು ಮಾತ್ರ. ಇಲ್ಲಿ ನಾನು ನಿಮಗೆ ಒಂದು ಉದಾಹರಣೆ ಮುಖಾಂತರ ತೋರಿಸ್ತಾ ಇದ್ದೀನಿ ನೋಡ್ರಿ. ಅಲ್ಯೂಮಿನಿಯಂ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್, ಇಟ್ ಗಿವ್ಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಅಂಡ್ ವಾಟರ್, ಅಂದ್ರೆ ಒಂದು ಲವಣ ನೀರು. ಸೇಮ್ ಅಲ್ಯೂಮಿನಿಯಂ ಆಕ್ಸೈಡ್ಸ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್, ದಟ್ ಈಸ್ ಬೇಸ್ ಮೀನ್ಸ್ ಪ್ರತ್ಯಾಮ್ಲ, ಇಟ್ ಗಿವ್ಸ್ ಸೋಡಿಯಂ ಅಲ್ಯೂಮಿನೇಟ್ ಅಂಡ್ ವಾಟರ್, ಲವಣ ಮತ್ತು ನೀರು. ಸೊ ಎ ಇಸ್ ದಿ ರೈಟ್ ಆನ್ಸರ್. ಪ್ರೊಪೆನ್ಯಾಲ್ನ ರಚನಾ ಸೂತ್ರ ಇಲ್ಲಿ 4 ಕೊಟ್ಟಿದ್ದೀವಲ್ವಾ. ಇಲ್ಲಿ ಮಕ್ಕಳು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಏನಪ್ಪಾ ಅಂದ್ರೆ ಪ್ರೊಪೆನಾಲ್ ಮತ್ತು ಪ್ರೊಪೆನ್ಯಾಲ್. ದ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಪ್ರೊಪೆನ್ಯಾಲ್ ಈಸ್, ನ್ಯಾಲ್ ಅಂತ ಕೊಟ್ಟಾಗ ದಟ್ ಈಸ್ ಆಲ್ಡಿಹೈಡ್. ಆಲ್ಡಿಹೈಡ್ ನ ಅಣುಸೂತ್ರ ಅಥವಾ ರಚನಾ ಸೂತ್ರ ಏನಾಗಿರುತ್ತೆ? CHO. ಹಾಗಾಗಿ ಸಿ ಇಸ್ ದಿ ರೈಟ್ ಆನ್ಸರ್. ದಟ್ ಈಸ್ ಪ್ರೊಪೆನ್ಯಾಲ್, CHO. OH ಅಂತ ಬಂತು ಅಂದ್ರೆ ಅದು ಆಲ್ಕೋಹಾಲ್, ಪ್ರೊಪೆನಾಲ್. ಲಾಸ್ಟ್ ಬಿ ನಲ್ಲಿ ನೋಡ್ರಿ COOH ಅಂತ ಕೊಟ್ಟಿದ್ದಾನೆ, ಅದೇನಪ್ಪಾ ಅಂದ್ರೆ ಓಯಿಕ್ ಆಸಿಡ್, ಪ್ರೊಪೆನೋಯಿಕ್ ಆಸಿಡ್. ಡಿ ಮಧ್ಯಭಾಗದಲ್ಲಿದೆ ಕೀಟೋನ್, C ಡಬಲ್ ಬಾಂಡ್ O ಇದೆ, ಹಾಗಾಗಿ ಅದು ಪ್ರೊಪೆನೋನ್. ಸೊ ಸಿ ಈಸ್ ದಿ ರೈಟ್ ಆನ್ಸರ್. ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು. ಈ ನಿಯಮವನ್ನು ಪ್ರತಿಪಾದಿಸಿದವರು ಯಾರು? ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಎ ಪಿರಿಯಾಡಿಕ್ ಫಂಕ್ಷನ್ ಆಫ್ ದೇರ್ ಆಟೋಮಿಕ್ ನಂಬರ್. This law was proposed by Henry Moseley. Henry Moseley ಇವರೇ ಸೈಂಟಿಸ್ಟ್. ಮೆಂಡೆಲೀವ್ನ ಆವರ್ತ ಕೋಷ್ಟಕವನ್ನ ಆಧಾರವಾಗಿಟ್ಕೊಂಡು ಆಧುನಿಕ ಆವರ್ತಕ ಕೋಷ್ಟಕವನ್ನ ರಚನೆ ಮಾಡಿದ್ದೆ ಹೆನ್ರಿ ಮೋಸ್ಲೆ. ಅಲ್ಲಿ ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು ಅಂತಂದ್ರೆ ಅದು ಮೆಂಡೆಲೀವ್ನ ಆವರ್ತಕ ಕೋಷ್ಟಕದ ನಿಯಮ. ಆ ಪರಮಾಣು ರಾಶಿ ತೆಗೆದು ಪರಮಾಣು ಸಂಖ್ಯೆ ಅಂತ ಹಾಕಿದ್ದು ಹೆನ್ರಿ ಮೋಸ್ಲೆ. ಡಿ ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ಗಮನಿಸಿ. Fe plus CuSO4, FeSO4 plus Cu, Zn plus FeSO4, ZnSO4 plus Fe. ಈ ಮೇಲಿನ ಕ್ರಿಯೆಗಳಲ್ಲಿರುವ ಲೋಹಗಳ ಕ್ರಿಯಾಶೀಲತೆಯ ಇಳಿಕೆಯ ಕ್ರಮ. ಅಬ್ಸರ್ವ್ ದಿ ಫಾಲೋಯಿಂಗ್ ಕೆಮಿಕಲ್ ರಿಯಾಕ್ಷನ್ಸ್. ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ದ ಮೆಟಲ್ ಇನ್ ದ ಅಬೋವ್ ರಿಯಾಕ್ಷನ್ ಈಸ್ ಯಾವುದು? ಜಿಂಕ್ ಗ್ರೇಟರ್ ದ್ಯಾನ್ ಐರನ್ ಗ್ರೇಟರ್ ದ್ಯಾನ್ ಕಾಪರ್. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ರಿಯಾಕ್ಷನ್ ನೋಡ್ರಿ ನೀವು, ಮೊದಲ ರಿಯಾಕ್ಷನ್ ಅಲ್ಲಿ ಐರನ್ನು ಕಾಪರ್ನ ಸಪರೇಟ್ ಮಾಡಿದೆ, ಸ್ಥಾನಪಲ್ಲಟಗೊಳಿಸಿದೆ. ಎರಡನೇ ರಿಯಾಕ್ಷನ್ ಅಲ್ಲಿ ಜಿಂಕು ಐರನ್ ಅನ್ನೇ ಸಪರೇಟ್ ಮಾಡಿದೆ. ಅದರ ಅರ್ಥ ಏನಪ್ಪಾ ಅಂದ್ರೆ ಐರನ್ಗಿಂತ ಜಿಂಕು ಹೆಚ್ಚು ಕ್ರಿಯಾಶೀಲ, ಕಾಪರ್ಗಿಂತ ಐರನ್ ಹೆಚ್ಚು ಕ್ರಿಯಾಶೀಲ. ಹಾಗಾಗಿ ಎ ಇಸ್ ದಿ ರೈಟ್ ಆನ್ಸರ್. ಇಲ್ಲೊಂದು ನಿಮಗೆ ಕ್ರಿಯಾಶೀಲ ಸರಣಿ ಗೊತ್ತಿರ್ಬೇಕು. ನಮಗೆ ಲೋಹಗಳನ್ನ ಕ್ರಿಯಾಶೀಲತೆಗೆ ಅನುಗುಣವಾಗಿ ಏನ್ ಮಾಡ್ತೀವಿ ನಾವು? ಏರಿಕೆ ಕ್ರಮದಲ್ಲಿ ಬರಿತೀವಿ. ಅದನ್ನೇ ನಾವು ಕ್ರಿಯಾಶೀಲ ಸರಣಿ ಅಂತ ಕರೀತೀವಿ. ಇಲ್ಲಿ ಗೋಲ್ಡ್ ಅತ್ಯಂತ ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿದ್ರೆ ಪೊಟ್ಯಾಷಿಯಂ ಅತಿ ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿದೆ. ಇದು ನೆನ್ಪಿಟ್ಕೊಳ್ಳಿಕ್ಕೆ ಈ ಕಡೆ ಒಂದು ಸೂತ್ರ ಹಾಕಿದೆ ನೋಡಿ ನಾನು. ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಎ ಕೇರ್ಲೆಸ್ ಜೀಬ್ರೋ, ಇನ್ಸ್ಟೀಡ್ ಟ್ರೈ ಲರ್ನಿಂಗ್ ಹೌ ಕಾಪರ್ ಸೇವ್ಸ್ ಗೋಲ್ಡ್. ಪ್ಲೀಸ್ ಪೊಟ್ಯಾಷಿಯಂ ಸ್ಟಾಪ್ ಸೋಡಿಯಂ calling calcium, me magnesium, a aluminum, careless carbon, zebra zinc, instead iron, try tin, learning lead, how hydrogen, copper, save silver, gold. So A is the right answer. ಒಂದು ಧಾತುವಿನ ಪರಮಾಣು ಸಂಖ್ಯೆ 20 ಆಗಿದೆ. ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಅದರ ಆವರ್ತ ಸಂಖ್ಯೆ the atomic number of an element is 20. In the modern periodic table, this element belongs to the period
4. ಹೆಂಗಪ್ಪ ಅಂದ್ರೆ ಪರಮಾಣು ಸಂಖ್ಯೆ 20. ಯಾವ ರೀತಿ ಬರಿತೀವಿ ಇದನ್ನ? ಎಲೆಕ್ಟ್ರಾನ್ ವಿನ್ಯಾಸ ಬರಿಬೇಕಾದ್ರೆ 2 8 8 2 ಅಂದ್ರೆ 2 8 10 8 18 2 20. ಅಲ್ಲಿಗೆ ಎಷ್ಟು ಬರ್ತೀವಿ ನಾವು? 2 8 8 2 4 ಕವಚಗಳಾಯ್ತಲ್ವಾ? ಈ ಕವಚಗಳೇ ಅದನ್ನೇನು ತೋರಿಸುತ್ತೆ? ಆ ಧಾತುಗಳ ಆವರ್ತಕವನ್ನ ಆವರ್ತ ಸಂಖ್ಯೆಯನ್ನ ಸೂಚಿಸುತ್ತೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಒಂದು ಬೆಂಜೀನ್ ಅಣುವಿನ ರಚನೆಯಲ್ಲಿರುವ ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆ ಕ್ರಮವಾಗಿ The numbers of single bonds and double bonds present in a structure of benzene molecule respectively are 9 and 3. ನೋಡಿ, ಇದು ನಾವು ಒಂದು ಚಿತ್ರ ಹಾಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ನೋಡಿ, ಇಲ್ಲಿ ನೋಡ್ರಿ, 3 ಟ್ರಿಪಲ್ ಬಾಂಡ್ ಡಬಲ್ ಬಾಂಡ್ ಇರೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 9 ಸಿಂಗಲ್ ಬಾಂಡ್ ಇರೋದು ಕಾಣಿಸ್ತಾ ಇದೆ. ಹಾಗಾಗಿ 9 ಮತ್ತು 3 ಬಿ ಇಸ್ ದಿ ರೈಟ್ ಆನ್ಸರ್. ಸೋಡಿಯಂ ಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ. ದ ಗ್ಯಾಸ್ ಲಿಬರೇಟೆಡ್ ವೆನ್ ಸೋಡಿಯಂ ಕಾರ್ಬೋನೇಟ್ ರಿಯಾಕ್ಟ್ಸ್ ವಿತ್ ಡೈಲ್ಯೂಟ್ ಹೈಡ್ರೋಕ್ಲಾರಿಕ್ ಆಸಿಡ್ ಈಸ್ ಕಾರ್ಬನ್ ಡೈಆಕ್ಸೈಡ್. ನೋಡಿ, ಇಲ್ಲಿ ನಾನು ಚಿತ್ರ ಕೊಟ್ಟಿದ್ದೀನಿ. ನಾನಲ್ಲಿ Na2CO3 ಸೋಡಿಯಂ ಕಾರ್ಬೋನೇಟ್ಸ್ ರಿಯಾಕ್ಟ್ಸ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್ ಟು ಗಿವ್ ಸೋಡಿಯಂ ಕ್ಲೋರೈಡ್ ವಾಟರ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಬಿಡುಗಡೆಯಾಗುವ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಎ ಇಸ್ ದಿ ರೈಟ್ ಆನ್ಸರ್. ಸಂಪೀಡಿತ ನೈಸರ್ಗಿಕ ಅನಿಲ ಸಿಎನ್ಜಿ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ದ ಮೇಜರ್ ಕಾಂಪೊನೆಂಟ್ ಆಫ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಈಸ್ ಪ್ರಧಾನ ಘಟಕ ಮೀಥೇನ್. ಸೊ ನೋಡಿ, ಜೈವಿಕ ಅನಿಲ ಮೀನ್ಸ್ ಬಯೋಗ್ಯಾಸ್ನಲ್ಲಿರುವ ಪ್ರಧಾನ ಘಟಕನೂ ಕೂಡ ಮೀಥೇನ್. ಸಿಎನ್ಜಿಯಲ್ಲಿರುವ ಪ್ರಧಾನ ಘಟಕನೂ ಕೂಡ ಮೀಥೇನ್. ಎಲ್ಪಿಜಿಯಲ್ಲಿ ಬ್ಯೂಟೇನ್ ಇರುತ್ತೆ. ಸಿ ಈಸ್ ದಿ ರೈಟ್ ಆನ್ಸರ್. ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಈಗೆಲ್ಲವೂ ಕೂಡ ಆಟೋಗಳಿಗೆ ಬಳಸ್ತಾರೆ. ಇದನ್ನು ಬಳಸೋದ್ರಿಂದ ನಾವು ಹೆಚ್ಚು ಪರಿಸರ ಮಾಲಿನ್ಯವನ್ನ ಕಡಿಮೆ ಮಾಡಬಹುದು. ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತು. ದ ಸಬ್ಸ್ಟೆನ್ಸ್ ದಟ್ ಕನ್ವರ್ಟ್ಸ್ ಬ್ಲೂ ಲಿಟ್ಮಸ್ ಪೇಪರ್ ಇಂಟು ರೆಡ್ ಕಲರ್ ಈಸ್ ಗ್ಯಾಸ್ಟ್ರಿಕ್ ಜ್ಯೂಸ್, ಜಠರ ರಸ. ಯಾಕಪ್ಪ ಅಂತ ಹೇಳಿದ್ರೆ ಸುಣ್ಣದ ತಿಳಿ ನೀರು ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಇವು ಪ್ರತ್ಯಾಮ್ಲ. ಪ್ರತ್ಯಾಮ್ಲಗಳು ಏನ್ ಮಾಡತ್ತಪ್ಪ ಅಂದ್ರೆ ಕೆಂಪು ಲಿಟ್ಮಸ್ ಅನ್ನ ನೀಲಿ ಮಾಡುತ್ತೆ. ಶುದ್ಧ ನೀರು ಅದು ತಟಸ್ಥ, ಅದು ಯಾವುದೇ ರೀತಿಯ ಲಿಟ್ಮಸ್ನ ಬಣ್ಣವನ್ನ ಬದಲಾವಣೆ ಮಾಡಲ್ಲ. ಇಲ್ಲಿ ನಿಮಗೆ ತೋರಿಸಿದ್ದೀನಿ ನೀಲಿ ಲಿಟ್ಮಸ್ಸು ಯಾವ ರೀತಿಯಾಗಿ ಕೆಂಪಾಗತ್ತೆ ಅಂತ ಹೇಳಿ. ಹಾಗಾಗಿ ಡಿ ಈಸ್ ದಿ ರೈಟ್ ಆನ್ಸರ್. ಜಠರರಸ ಒಂದು ಆಸಿಡ್, ಆಮ್ಲ. ಆಮ್ಲವು ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಮಾಡುತ್ತೆ. ಲೋಹದ ಸಲ್ಫೇಟ್ ಅದುರುಗಳನ್ನು ಅವುಗಳ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಲು ಉಪಯೋಗಿಸುವ ಪ್ರಕ್ರಿಯೆ. The process used to convert sulfate ores of metals into their oxide is ರೋಸ್ಟಿಂಗ್ ಅಂತ ಕರಿತೀವಿ. ಸಲ್ಫೇಟ್ ಅದುರುಗಳನ್ನು ಅವುಗಳ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಗೆ ರೋಸ್ಟಿಂಗ್, ಹುರಿಯುವಿಕೆ ಅಂತ ಕರಿತೀವಿ. ಅದೇ ಕಾರ್ಬೋನೇಟ್ ಅದುರುಗಳನ್ನು ಆಕ್ಸೈಡ್ಗಳನ್ನಾಗಿ ಪರಿವರ್ತನೆ ಮಾಡುವಂತಹ ಕ್ರಿಯೆಗೆ ಕಾಸುವಿಕೆ ಅಂತೇಳಿ ಕರಿತೀವಿ. ಹಾಗೆಯೇ ಒಂದು ರಾಸಾಯನಿಕ ಸಂಯುಕ್ತದಲ್ಲಿರುವಂತಹ ಆಕ್ಸಿಜನ್ ಅನ್ನು ತೆಗೆದುಹಾಕುವಂತಹ ಕ್ರಿಯೆಗೆ ನಾವು ಅಪಕರ್ಷಣ ಅಂತೇಳಿ ಕರಿತೀವಿ. ಸೊ ಬಿ ಈಸ್ ದಿ ರೈಟ್ ಆನ್ಸರ್. ಹೆಕ್ಸೀನ್ ಮತ್ತು ಸೈಕ್ಲೋಹೆಕ್ಸೇನ್ಗಳೆರಡರ ಸಾಮಾನ್ಯ ಅಣುಸೂತ್ರ. ದ ಕಾಮನ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಬೋತ್ ಹೆಕ್ಸೀನ್ ಅಂಡ್ ಸೈಕ್ಲೋಹೆಕ್ಸೇನ್ ಯಾವುದು? C6H12. ನೋಡಿ, ಎರಡರದ್ದು ಕೊಟ್ಟಿದ್ದೀನಿ ನಾನಿಲ್ಲಿ, ಹೆಕ್ಸೀನ್ ಮತ್ತು ಸೈಕ್ಲೋಹೆಕ್ಸೇನ್. ಸೈಕ್ಲೋಹೆಕ್ಸೇನ್ ಏನಪ್ಪಾ ಅಂತ ಹೇಳಿದ್ರೆ ಉಂಗುರ ರಚನೆಯನ್ನು ಹೊಂದಿರುತ್ತೆ. ಹೆಕ್ಸೀನ್ ನೇರವಾಗಿಂತ ರಚನೆಯನ್ನು ನೋಡ್ತೀವಿ. ಹೆಕ್ಸೀನ್ ನಲ್ಲಿ ದ್ವಿಬಂಧ ಇರುತ್ತೆ, ಕಾರಣ ಇದೊಂದು ಅಪರ್ಯಾಪ್ತ ಹೈಡ್ರೋಕಾರ್ಬನ್. ಸೈಕ್ಲೋಹೆಕ್ಸೇನ್ ಪರ್ಯಾಪ್ತ ಹೈಡ್ರೋಕಾರ್ಬನ್. ಸೊ ಸಿ ಈಸ್ ದಿ ರೈಟ್ ಆನ್ಸರ್. ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲಿನಲ್ಲಿರುವ ಆಮ್ಲ. ಆನ್ ಆಸಿಡ್ ಪ್ರೆಸೆಂಟ್ ಇನ್ ದಿ ಸ್ಟಿಂಗಿಂಗ್ ಹೇರ್ ಆಫ್ ನೆಟ್ಲು ಪ್ಲಾಂಟ್ ಲೀವ್ಸ್ ಈಸ್ ಯಾವುದು? ಮೆಥನೋಯಿಕ್ ಆಸಿಡ್. ಮೆಥನೋಯಿಕ್ ಆಮ್ಲ ಇರುತ್ತೆ. ಆ ಮೆಥನೋಯಿಕ್ ಆಮ್ಲ ನೋಡಿ, CHCOOH ಮೆಥನೋಯಿಕ್ ಆಮ್ಲದ ರಚನಾ ಸೂತ್ರ. ಇಲ್ಲಿ ನಿಮಗೆ ಪ್ಲಾಂಟ್ ತೋರಿಸಿದ್ದೀನಿ. ನೆಟ್ಲು ಪ್ಲಾಂಟ್ ನ ಲೀವ್ಸ್ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ ಒಂದು ಚಿತ್ರದ ಮುಖಾಂತರ ನಾನು ತೋರಿಸಿದ್ದೀನಿ. ತುರಿಕೆ ಆಗಲಿ ಕಾರಣನೇ ಈ ಮೆಥನೋಯಿಕ್ ಆಸಿಡ್. ಎ ಈಸ್ ದಿ ರೈಟ್ ಆನ್ಸರ್. ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನ್. ದ ಹಾರ್ಮೋನ್ ದಟ್ ರೆಗ್ಯುಲೇಟ್ಸ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಅಂಡ್ ಫ್ಯಾಟ್ ಮೆಟಾಬಾಲಿಸಮ್ ಇನ್ ದಿ ಹ್ಯೂಮನ್ ಬಾಡಿ ಈಸ್ ಯಾವುದು? ಥೈರಾಕ್ಸಿನ್. ಥೈರಾಕ್ಸಿನ್ ಹಾರ್ಮೋನು ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತೆ.
ಥೈರಾಕ್ಸಿನ್ ಹಾರ್ಮೋನ್ ಲಿಬರೇಟ್ ಮಾಡೋದು ಯಾವುದಪ್ಪ ಅಂದರೆ ಥೈರಾಯ್ಡ್ ಗ್ಲ್ಯಾಂಡ್. ಥೈರಾಯ್ಡ್ ಗ್ಲ್ಯಾಂಡ್ ಎಲ್ಲಿದೆ? ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಗಂಟಲಿನ ಧ್ವನಿಪೆಟ್ಟಿಗೆಯ ಸಮೀಪದಲ್ಲಿ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಅಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಇದೆ. ಇದು ಈ ಕೆಲಸವನ್ನ ಥೈರಾಕ್ಸಿನ್ ಹಾರ್ಮೋನ್ನ ಸ್ರವಿಕೆ ಮಾಡುತ್ತೆ. ಈ ಥೈರಾಕ್ಸಿನ್ ಹಾರ್ಮೋನ್ನ ಸ್ರವಿಕೆಯ ಕೊರತೆ ಉಂಟಾದರೆ ಗಾಯ್ಟರ್ ಅಂದರೆ ಗಳಗಂಡ ರೋಗ ಕೂಡ ಬರುತ್ತೆ. ಟೆಸ್ಟೋಸ್ಟಿರಾನ್ ಅದು ಪುರುಷರಿಗೆ ಸಂಬಂಧಪಟ್ಟುವಂತಹ ಪುರುಷತ್ವ ಹಾರ್ಮೋನ್. ಅದು ಅದೇ ಅಡ್ರಿನಲಿನ್ ಅನ್ನ ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಂತ ಕರಿತೀವಿ. ಇನ್ಸುಲಿನ್ ಗ್ಲೂಕೋಸ್ ಅನ್ನ ಗ್ಲೈಕೋಜಿನ್ ಆಗಿ ಪರಿವರ್ತನೆ ಮಾಡಿ ರಕ್ತದಲ್ಲಿ ಗ್ಲೂಕೋಸ್ನ ಪ್ರಮಾಣವನ್ನು ನಿಯಂತ್ರಿಸುವಂತಹ ಹಾರ್ಮೋನ್. ಸೊ ಡಿ ಈಸ್ ದಿ ರೈಟ್ ಆನ್ಸರ್. ಮೊಳೆಯುತ್ತಿರುವ ಬೀಜವಿರುವ ಕುಂಡವನ್ನು ಒಂದು ಕತ್ತಲೆಯ ಕೋಣೆಯಲ್ಲಿ ಇಡಲಾಗಿದೆ. ಉರಿಯುತ್ತಿರುವ ಮೇಣದ ಬತ್ತಿಯೊಂದನ್ನು ಅದರ ಸಮೀಪ ಕೆಲವು ದಿನಗಳವರೆಗೆ ಇರಿಸಲಾಗುತ್ತದೆ. ಮೊಳಕೆಯ ಮೇಲ್ಭಾಗವು ಉರಿಯುತ್ತಿರುವ ಮೇಣದ ಬತ್ತಿಯ ಬೆಳಕಿನ ಕಡೆಗೆ ಬಾಗುತ್ತದೆ. ಹಾಗಾದರೆ ಇದು ಎ ಪಾಟ್ ದಟ್ ಹ್ಯಾಸ್ ಗ್ರೋಯಿಂಗ್ ಸೀಡ್ಲಿಂಗ್ is kept in a dark room. A burning candle is placed near it for a few days. The top part of the seedling bends towards the light of burning candle. This is ದ್ಯುತಿ ಅನುವರ್ತನೆ, ಫೋಟೋಟ್ರೋಪಿಸಮ್. ಬೆಳಕಿನ ಕಡೆಗೆ ಸಸ್ಯ ಅಥವಾ ಸಸ್ಯದ ಭಾಗಗಳು ಬಾಗುವುದಕ್ಕೆ ಫೋಟೋಟ್ರೋಪಿಸಮ್ ಅಂತ ಕರಿತೀವಿ. ಅದೇ ರಾಸಾಯನಿಕ ಅಂಶಗಳಿಗೆ ಅನುಗುಣವಾಗಿ ಸಸ್ಯದ ಭಾಗಗಳು ಆ ಕಡೆ ಚಲನೆ ಆದರೆ ದಟ್ ಈಸ್ ಕೀಮೋಟ್ರೋಪಿಸಮ್ ಅಥವಾ ರಾಸಾಯನಿಕ ಅನುವರ್ತನೆ ಅಂತ ಕರಿತೀವಿ. ಗುರುತ್ವಾಕರ್ಷಣೆಗೆ ಅನುಗುಣವಾಗಿ ಸಸ್ಯದಲ್ಲಿ ಚಲನೆ ಉಂಟಾದರೆ ಗುರುತ್ವಾನುವರ್ತನೆ ಅಥವಾ ಜಿಯೋಟ್ರೋಪಿಸಮ್ ಅಂತ ಕರಿತೀವಿ. ಹಾಗೆ ನೀರಿಗೆ ಅನುಗುಣವಾಗಿ ಸಸ್ಯದ ಭಾಗಗಳು ಚಲನೆ ಉಂಟಾಯಿತು ಅಂತಂದ್ರೆ ಅದನ್ನ ಜಲಾನುವರ್ತನೆ ಅಥವಾ ಹೈಡ್ರೋಟ್ರೋಪಿಸಮ್ ಅಂತ ಕರಿತೀವಿ. ಇಲ್ಲಿ ಬೆಳಕಿಗಾಗಿರೋದ್ರಿಂದ ದಿಸ್ ಈಸ್ ಫೋಟೋಟ್ರೋಪಿಸಮ್. ಬಿ ಈಸ್ ದಿ ರೈಟ್ ಆನ್ಸರ್. ಜೈವಿಕ ವಿಘಟನಾ ವಸ್ತುಗಳಿಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಸರಿಯಾದ ಹೇಳಿಕೆ. ಈ ವಸ್ತುಗಳು The correct statement with respect to biodegradable substances among the following is these substances. ಪರಿಸರದಲ್ಲಿ ಸಹಜವಾಗಿ ಮರುಚಕ್ರೀಕರಣಗೊಳ್ಳುತ್ತವೆ. ಅಂಡರ್ಗೋ ರೀಸೈಕ್ಲಿಂಗ್ ನ್ಯಾಚುರಲಿ ಇನ್ ದ ಎನ್ವಿರಾನ್ಮೆಂಟ್. ಜೈವಿಕ ವಿಘಟನಾ ವಸ್ತುಗಳು ಅಂತಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ಕೊಳೆತು ಗೊಬ್ಬರವಾಗುವಂತಹ ಪದಾರ್ಥಗಳನ್ನ ಜೈವಿಕ ವಿಘಟನೆಯಾಗುವಂತಹ ವಸ್ತುಗಳು ಅಂತ ಹೇಳಿ ಕರಿತೀವಿ. ಇವು ಪರಿಸರದಲ್ಲಿ ಸಹಜವಾಗಿ ಮರುಚಕ್ರೀಕರಣಗೊಳ್ಳುತ್ತೆ. ಎ ಈಸ್ ದಿ ರೈಟ್ ಆನ್ಸರ್. ಹೂವಿನ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಕಂಡುಬರುವ ಸರಿಯಾದ ಹಂತಗಳು. ದ ಕರೆಕ್ಟ್ ಸೀಕ್ವೆನ್ಸ್ ಫೌಂಡ್ ಇನ್ ದಿ ಪ್ರೊಸೆಸ್ ಆಫ್ ಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ್ ಎ ಫ್ಲವರ್ ಈಸ್ ಯಾವುದು? ಪರಾಗಸ್ಪರ್ಶ, ನಿಷೇಚನ, ಭ್ರೂಣ, ಬೀಜ. ಪಾಲಿನೇಷನ್, ಫರ್ಟಿಲೈಸೇಷನ್, ಎಂಬ್ರಿಯೋ, ಸೀಡ್. ಈ ರೀತಿಯಾಗಿ ಅನುಕ್ರಮವಾಗಿ ಹಂತಗಳು ಕಂಡುಬರುತ್ತೆ. ಡಿ ಈಸ್ ದಿ ರೈಟ್ ಆನ್ಸರ್. ಇಲ್ಲಿ ಯಾವ ರೀತಿಯಾಗಿ ಫರ್ಟಿಲೈಸೇಷನ್ ಆಗ್ತಾ ಇದೆ ನಿಮಗೆ ತೋರಿಸ್ತಾ ಇದ್ದೀನಿ ಚಿತ್ರದ ಮುಖಾಂತರ. ದೀಪಗಳು ಮತ್ತು ಫ್ಯಾನ್ಗಳ ಅನಾವಶ್ಯಕ ಕೆಲಸವನ್ನು ನಿಲ್ಲಿಸುವ ಮೂಲಕ ನೀವು ವಿದ್ಯುತ್ತನ್ನು ಉಳಿಸುವುದು ಇದಕ್ಕೆ ಉದಾಹರಣೆಯಾಗಿದೆ. ಸೇವಿಂಗ್ ಎಲೆಕ್ಟ್ರಿಸಿಟಿ ಬೈ ಸ್ವಿಚಿಂಗ್ ಆಫ್ ಅನ್ನೆಸೆಸರಿ ವರ್ಕ್ ಆಫ್ ಲೈಟ್ಸ್ ಅಂಡ್ ಫ್ಯಾನ್ಸ್ ಈಸ್ ಎನ್ ಎಕ್ಸಾಂಪಲ್ ಆಫ್ ರೆಡ್ಯೂಸ್. ಮಿತ ಬಳಕೆಗೆ ಒಂದು ಉದಾಹರಣೆ. ಬಿ ಈಸ್ ದಿ ರೈಟ್ ಆನ್ಸರ್. ದುಂಡಾದ ಹಸಿರು ಬಟಾಣಿ ಬೀಜದ ಸಸ್ಯವನ್ನು ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಸುಕ್ಕಾದ ಹಳದಿ ಬಟಾಣಿ ಬೀಜದ ಸಸ್ಯ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಜೊತೆ ಸಂಕಲನಗೊಳಿಸಿದಾಗ F1 ಪೀಳಿಗೆಯಲ್ಲಿ ಉತ್ಪತ್ತಿಯಾಗುವ ಬೀಜಗಳು. ಇಫ್ ಎ ರೌಂಡ್ ಗ್ರೀನ್ ಸೀಡೆಡ್ ಪೀ ಪ್ಲಾಂಟ್ ಈಸ್ ಕ್ರಾಸ್ಡ್ ವಿತ್ ರಿಂಕಲ್ಡ್ ಯೆಲ್ಲೋ ಸೀಡೆಡ್ ಪೀ ಪ್ಲಾಂಟ್, ದ ಸೀಡ್ಸ್ ಪ್ರೊಡ್ಯೂಸ್ಡ್ ಇನ್ F1 ಜನರೇಷನ್ ಆರ್ ದುಂಡಾದ ಮತ್ತು ಹಳದಿ ಬೀಜಗಳ ಸಸ್ಯಗಳು, ರೌಂಡ್ ಅಂಡ್ ಯೆಲ್ಲೋ ಸೀಡ್ಸ್. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಚಿತ್ರದ ಮುಖಾಂತರ. ಇಲ್ಲಿ ದುಂಡನೆಯ ಹಸಿರು ಬೀಜದ ಸಸ್ಯಗಳನ್ನ ಸುಕ್ಕಾದ ಹಳದಿ ಬೀಜದ ಸಸ್ಯದ ಜೊತೆಗೆ ಸಂಕಲನ ಕ್ರಿಯೆಗೊಳಪಡಿಸಿದಾಗ ನಮಗೆ ಬರೋದು ಎಲ್ಲವೂ ಕೂಡ F1 ಜನರೇಷನ್ ಅಲ್ಲಿ ದುಂಡನೆಯ ಹಳದಿ ಬೀಜದ ಸಸ್ಯಗಳೇ. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಸೊ ಸಿ ಈಸ್ ದಿ ರೈಟ್ ಆನ್ಸರ್. ರಚನಾನುರೂಪಿ ಅಂಗಗಳು ಹೋಮೋಲಾಗಸ್ ಆರ್ಗನ್ಸ್ ಆರ್ ಒಂದೇ ರೀತಿಯ ರಚನೆ ಹೊಂದಿದ್ದು ವಿಭಿನ್ನ ರೀತಿಯ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಹ್ಯಾವ್ ಸೇಮ್ ಸ್ಟ್ರಕ್ಚರ್ ಅಂಡ್ ಪರ್ಫಾರ್ಮ್ ಡಿಫರೆಂಟ್ ಫಂಕ್ಷನ್ಸ್. ಇಲ್ಲಿ ನಾವು ಚಿತ್ರದ ಮುಖಾಂತರ ತೋರಿಸ್ತಾ ಇದ್ದೀನಿ. ಫ್ರಾಗ್, ಲಿಸರ್ಡ್, ಬರ್ಡ್, ಹ್ಯೂಮನ್ ಇವೆಲ್ಲ ಹೋಮೋಲಾಗಸ್ ಆರ್ಗನ್ಸ್. ಎಲ್ಲ ಆರ್ಗನ್ಸ್ಗಳನ್ನು ನೀವು ಚಿತ್ರದ ಮುಖಾಂತರ ನೋಡ್ತಾ ಇದ್ದೀರಾ. ಇವೆಲ್ಲ ರಚನೆ ಒಂದೇ ಆಗಿದೆ, ಆದರೆ ಕಾರ್ಯಗಳೇನಾಗಿದೆ? ಎಲ್ಲವೂ ಕಾರ್ಯಗಳು ವಿಭಿನ್ನವಾಗಿರುತ್ತೆ. ಹಾಗಾಗಿ ಬಿ ಈಸ್ ದಿ ರೈಟ್ ಆನ್ಸರ್. ಮಾನವನ ದೇಹದ ಎಲ್ಲಾ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳು.
The blood vessels that carry blood from all parts of the human body to the heart are veins. ಅಭಿಧಮನಿಗಳು. ಇಲ್ಲಿ ನಾವು ಸ್ಪಷ್ಟವಾಗಿ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಏನಪ್ಪಾ ಅಂತ ಹೇಳಿದ್ರೆ, ಅಪಧಮನಿಗಳ ಕೆಲಸ ಏನಪ್ಪಾ ಅಂದ್ರೆ ಹೃದಯದಿಂದ ದೇಹದ ಇತರ ಭಾಗಗಳಿಗೆ ರಕ್ತವನ್ನು ಸಾಗಿಸೋದು. ಅಭಿಧಮನಿಗಳ ಕೆಲಸ ಏನಪ್ಪಾ ಅಂದ್ರೆ ದೇಹದ ಇತರ ಭಾಗಗಳಿಂದ ಹೃದಯಕ್ಕೆ ರಕ್ತವನ್ನು ಸಾಗಿಸೋದು. ಹೃದಯದಿಂದ ಶ್ವಾಸಕೋಶಕ್ಕೆ ಹೋದರೆ ಪುಪ್ಪುಸಕ ಅಪಧಮನಿ ಅಂತ ಕರಿತೀವಿ. ಶ್ವಾಸಕೋಶದಿಂದ ಹೃದಯಕ್ಕೆ ಬಂದರೆ ಪುಪ್ಪುಸಕ ಅಭಿಧಮನಿ ಅಂತ ಕರಿತೀವಿ. ಇಲ್ಲಿ ಸ್ಪಷ್ಟತೆ ಏನಪ್ಪಾ ಅಂದ್ರೆ ವೇನ್ಸ್ ಅಭಿಧಮನಿಗಳು ಹೃದಯಕ್ಕೆ ದೇಹದ ಇತರ ಭಾಗಗಳಿಂದ ರಕ್ತವನ್ನ ತರಂತದ್ದು ಅಂತ. ಅಪಧಮನಿ ಅಂದ್ರೆ ಏನು? ಹೃದಯದಿಂದ ದೇಹದ ಇತರ ಭಾಗಗಳಿಗೆ ರಕ್ತವನ್ನ ಸಾಗಿಸೋದು ಅಂತ ಹೇಳಿ. ಕನ್ಫ್ಯೂಸ್ ಮಾಡ್ಕೊಬೇಡಿ. ದಿ ಈಸ್ ದಿ ರೈಟ್ ಆನ್ಸರ್. ಈ ಕ್ರಿಯೆ ಮೂಲಕ ಸಸ್ಯಗಳು ಹೆಚ್ಚಾದ ನೀರನ್ನು ಹೊರಹಾಕುತ್ತವೆ. ಪ್ಲಾಂಟ್ಸ್ ಕ್ಯಾನ್ ಗೆಟ್ ರಿಡ್ ಆಫ್ ಎಕ್ಸೆಸ್ ಆಫ್ ವಾಟರ್ ಬೈ ದಿಸ್ ಪ್ರೊಸೆಸ್. ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಚಿತ್ರದ ಮುಖಾಂತರ ತೋರಿಸ್ತಾ ಇದೆ ನೋಡಿ. ಟ್ರಾನ್ಸ್ಪಿರೇಷನ್ ಸಸ್ಯದ ದೇಹದ ಭಾಗದಲ್ಲಿರುವಂತಹ ಹೆಚ್ಚಿನ ನೀರು ಹೇಗೆ ಆವಿಯಾಗಿ ಹೋಗ್ತಾ ಇದೆ, ಇದೇ ಬಾಷ್ಪ ವಿಸರ್ಜನೆ ಅಥವಾ ಟ್ರಾನ್ಸ್ಪಿರೇಷನ್. ಎ ಈಸ್ ದಿ ರೈಟ್ ಆನ್ಸರ್. ಎರಡು ನರಕೋಶಗಳ ಮಧ್ಯೆ ಇರುವ ಸ್ಥಳಾವಕಾಶ. ದ ಗ್ಯಾಪ್ ಬಿಟ್ವೀನ್ ಟ್ಯೂ ನ್ಯೂರಾನ್ಸ್ ಈಸ್ ಸಿನ್ಯಾಪ್ಸ್ ಅಥವಾ ಸಂಸರ್ಗ ಅಂತ ಕರಿತೀವಿ ನಾವು ಇದನ್ನ. ಇನ್ನು ಚಿತ್ರ ಮುಖಾಂತರ ತೋರಿಸ್ತಾ ಇದೆ ನೋಡ್ರಿ. ಇಲ್ಲಿ ಪ್ರೀ ಸಿನ್ಯಾಪ್ಟಿಕ್ ಸೆಂಡಿಂಗ್ ಸೆಲ್, ಪೋಸ್ಟ್ ಸಿನ್ಯಾಪ್ಟಿಕ್ ರಿಸೀವಿಂಗ್ ಸೆಲ್, ಇವೆರಡು ನಡುವೆ ಒಂದು ಖಾಲಿ ಜಾಗ ಕಾಣಿಸ್ತಾ ಇದೆಯಲ್ಲ, ದಟ್ ಈಸ್ ಸಿನ್ಯಾಪ್ಸ್, ಸಂಸರ್ಗ ಅಂತ ಕರಿತೀವಿ. ಡೆಂಡ್ರೈಟ್ ಅಂದ್ರೆ ಕೋಶಕಾಯದಲ್ಲಿರುವಂತಹ ಕೂದಲಿನಂತಹ ರಚನೆಗಳು. ಆಕ್ಸಾನ್ ಕೋಶಕಾಯದಿಂದ ಹೊರಡುವಂತಹ ಉದ್ದನೆಯ ರಚನೆ. ಹಾಗೆ ಕೋಶಕಾಯ ಅಂದ್ರೆ ಏನು? ಜೀವಕೋಶ, ಸೆಲ್ ಅನ್ನ ಹೊಂದಿರುವಂತಹ ತಲೆಯಂತಹ ಭಾಗವನ್ನ, ನ್ಯೂರಾನ್ನ ತಲೆಯಂತಹ ಭಾಗಕ್ಕೆ ನಾವು ಕೋಶಕಾಯ ಅಥವಾ ಸೆಲ್ ಬಾಡಿ ಅಂತ ಕರಿತೀವಿ. ಸೊ ಸಿ ಈಸ್ ದಿ ರೈಟ್ ಆನ್ಸರ್. ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನು ಈ ವಿಶೇಷ ಭಾಗದ ಸಹಾಯದಿಂದ ಪಡೆಯುತ್ತದೆ. ದ ಎಂಬ್ರಿಯೋ ಗೆಟ್ಸ್ ನ್ಯೂಟ್ರಿಷನ್ ಫ್ರಮ್ ದ ಮದರ್ಸ್ ಬ್ಲಡ್ ವಿತ್ ದ ಹೆಲ್ಪ್ ಆಫ್ ಎ ಸ್ಪೆಷಲ್ ಪಾರ್ಟ್ ಕಾಲ್ಡ್ ಜರಾಯು, ಪ್ಲಾಸೆಂಟಾ. ಇಲ್ಲಿ ಚಿತ್ರ ಮುಖಾಂತರ ತೋರಿಸ್ತಾ ಇದೆ ನೋಡಿ. ಪ್ಲಾಸೆಂಟಾ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ತಾಯಿಯ ಗರ್ಭಭಾಗದಲ್ಲಿ ಅಂದ್ರೆ ಗರ್ಭಕೋಶದ ಒಳಗಡೆ ಭ್ರೂಣ ಇದ್ದಾಗ, ಮಗು ಇದ್ದಾಗ ಏನ್ ಮಾಡುತ್ತೆ? ಹೊಕ್ಕಳು ಬಳ್ಳಿ, ಜರಾಯು, ಪ್ಲಾಸೆಂಟಾ ಅಂತ ನಾವೇನ್ ಕರಿತೀವಿ, ಅದ್ರ ಮುಖಾಂತರ ಪೋಷಕಾಂಶಗಳನ್ನ ಅದು ಪಡ್ಕೊಳ್ಳುತ್ತೆ. ಡಿ ಈಸ್ ದಿ ರೈಟ್ ಆನ್ಸರ್. ಮಾನವನ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೀರ್ಯಾಣು ಮತ್ತು ಮೂತ್ರಗಳೆರಡಕ್ಕೂ ಇದು ಸಾಮಾನ್ಯ ಮಾರ್ಗವಾಗಿದೆ. ದ ಕಾಮನ್ ಪ್ಯಾಸೇಜ್ ಫಾರ್ ಬೋತ್ ಸ್ಪರ್ಮ್ಸ್ ಅಂಡ್ ಯುರೇನ್ ಇನ್ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಈಸ್ ಮೂತ್ರ ವಿಸರ್ಜನಾ ನಾಳ, ಯುರೆತ್ರಾ ಅಂತ ಕರಿತೀವಿ. ಇಲ್ಲಿ ನಾನು ಯುರೆತ್ರದ ಚಿತ್ರವನ್ನ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಗಮನಿಸ್ಕೊಳ್ಳಿ. ಮೂತ್ರ ವಿಸರ್ಜನಾ ನಾಳ ಅಂತ ನಾವೇನ್ ಕರಿತೀವಿ, ಆ ಮೂತ್ರ ವಿಸರ್ಜನಾ ನಾಳದ ಮುಖಾಂತರನೇ ಮೂತ್ರವೂ ಹೊರಗಡೆ ಹೋಗೋದು, ವೀರ್ಯನೂ ಹೊರಗಡೆ ಬರುವಂಥದ್ದು. ಎ ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಜಲ ಕೊಯ್ಲು ರಚನೆಗಳ ಉಪಯೋಗವಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದಿ ಅಡ್ವಾಂಟೇಜ್ ಆಫ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಸ್? ಸೊಳ್ಳೆಗಳಿಗೆ ಬ್ರೀಡಿಂಗ್ ಪ್ರದೇಶವನ್ನು ಒದಗಿಸುತ್ತದೆ. ಪ್ರೊವೈಡ್ ಬ್ರೀಡಿಂಗ್ ಗ್ರೌಂಡ್ಸ್ ಫಾರ್ ಮಾಸ್ಕಿಟೋಸ್. ಇದು ಜಲ ಕೊಯ್ಲು ರಚನೆಗಳ ಉಪಯೋಗ ಅಲ್ಲ. ಸಿ ಈಸ್ ದಿ ರೈಟ್ ಆನ್ಸರ್. ಇನ್ನು ಉಳಿದ ಮೂರು ಕೂಡ ಮಳೆ ಕೊಯ್ಲು ರಚನೆಯ ಉಪಯೋಗವಾಗಿರುತ್ತೆ. ಜೀವಿಯೊಂದು ತನ್ನ ಜೀವಿತ ಕಾಲದ ಅನುಭವಗಳನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸಲಾಗುವುದಿಲ್ಲ, ಏಕೆಂದರೆ ಅವು ದ ಎಕ್ಸ್ಪೀರಿಯನ್ಸ್ ಆಫ್ ಎನ್ ಇಂಡಿವಿಜುವಲ್ ಡ್ಯೂರಿಂಗ್ ಇಟ್ಸ್ ಲೈಫ್ ಟೈಮ್ ಕೆನಾಟ್ ಬಿ ಪಾಸ್ಡ್ ಆನ್ ಟು ಇಟ್ಸ್ progeny because they are ಗಳಿಸಿದ ಗುಣಗಳು. ಅಕ್ವೈರ್ಡ್ ಟ್ರೈಟ್ಸ್ ಅಂದ್ರೆ ಗಳಿಸಿದ ಗುಣಗಳು ಯಾವಾಗಲೂ ಕೂಡ ಅದು ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆ ಆಗೋದಿಲ್ಲ. ಆಗಸ್ಟ್ ವೈಸ್ಮ್ಯಾನ್ ಇಲಿಗಳ ಮೇಲೆ ಪ್ರಯೋಗ ಮಾಡಿ ಇದನ್ನ ಪ್ರೂವ್ ಕೂಡ ಮಾಡಿ ತೋರಿಸಿದ. ಏನ್ ಮಾಡ್ದ? ಒಂದು ಇಲಿಯನ್ನು ತಗೊಂಡು ಅದರ ಬಾಲವನ್ನ ಕಟ್ ಮಾಡಿ ಅದರ ಸಂತಾನೋತ್ಪತ್ತಿ ಕ್ರಿಯೆಗೆ ಒಳಪಡಿಸಿದಾಗ ಬರುವಂತಹ ಮರಿ ಸಂಪೂರ್ಣವಾಗಿರುವಂತಹ ಬಾಲವನ್ನೇ ಹೊಂದಿತ್ತು. ಆ ಮರಿನೂ ಕೂಡ ಬೆಳವಣಿಗೆ ಆದ್ಮೇಲೆ ಅದಕ್ಕೆ ಮತ್ತೆ ಪುನಃ ಏನ್ ಮಾಡ್ತಾನೆ? ಬಾಲವನ್ನ ಕಟ್ ಮಾಡಿ ಸಂತಾನೋತ್ಪತ್ತಿ ಕ್ರಿಯೆಗೆ ಒಳಪಡಿಸ್ತಾನೆ. ಮತ್ತೆ ಬರುವಂತಹ ಮರಿನೂ ಕೂಡ ಬಾಲವನ್ನು ಹೊಂದಿರುತ್ತೆ. ಹೀಗೆ ಹಲವಾರು ಪ್ರಯೋಗವನ್ನ ಮಾಡಿದ್ರು ಕೂಡ ಬಾಲ ಇರುವಂತಹ ಇಲಿನೇ ಹುಟ್ಟುತ್ತಾ ಇರುತ್ತೆ. ಹಾಗಾಗಿ ಜೀವಿತ ಕಾಲದ ಅನುಭವಗಳನ್ನ ಮುಂದಿನ ಪೀಳಿಗೆ ವರ್ಗಾಯಿಸಲಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ದಟ್ ಈಸ್ ಬಿ ಈಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ 40 ಪ್ರಶ್ನೆಗಳ ಈ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.
ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.